ನೀವು ಮಾತನಾಡದೇ ಇರೋದು ಒಳ್ಳೆಯದು, ನೀವು ಮಾತಾಡಬೇಡ್ರಿ ಅಂತ ತಿಳ್ಕೊಂಡು ಈಗ ಸೂಚನೆ ಕೊಟ್ಟೆ. ಈಗ ಹೆಂಗೆ ಮೌನ ಆಗಿದ್ದೀರಿ, ಮೌನವಾಗೇ ಇರ್ರಿ, ನಿಮ್ಮ ಮಾತಿನಿಂದ ಏನು ಪ್ರಯೋಜನ ಇಲ್ಲ ಅಂತಂದು ಶಿವ ಅಪ್ಪಣೆ ಮಾಡಿದ್ದಾನೆ. ಮಹಾಜನಗಳೇ, ಮಾತೆಯರೇ, ಮಕ್ಕಳೇ, ಹೊಸ ವರ್ಷದ ಶುಭಾಶಯಗಳು. ಮೊದಲನೇದು ಉಪಕಾರ ಸ್ಮರಣ. ಯಾರು ಏನು ಉಪಕಾರ ಮಾಡಿದರು? 1975ನೇ ಇಸ್ವಿಯಲ್ಲಿ ಧಾರವಾಡ ಹತ್ತಿರ ಒಂದು ಜಾಗ ತಗೊಂಡಿದ್ವಿ. ಅದನ್ನು ರಾಜಶೇಖರಪ್ಪ ಅವರು ಹೇಳಿದರು ಸಂಕ್ಷಿಪ್ತವಾಗಿ. ಆ ಜಾಗದ ಏನೋ ಕಾರಣದಿಂದ ಅದು ಮತ್ತೊಬ್ಬರಿಗೆ ಹೋತು. ಅದನ್ನು ಬಿಟ್ಟು ಅಲ್ಲಿ ಮೊದಲು ಒಂದು ಸಮಾಧಾನ ಮಾಡಬೇಕು ಅನ್ನುವಂಥ ವಿಚಾರದಿಂದ ತಗೊಂಡಿತ್ತು. ಅದು ತಪ್ಪು. ಅದು ತಪ್ಪಿದ ನಂತರ ಕಾರಣಾಂತರದಿಂದ ಕಲಬುರಗಿಯಲ್ಲಿ ಮೊದಲ ಸಮಾಧಾನ ಆಯಿತು, ಸೊಲ್ಲಾಪುರದಲ್ಲಿ ಆಯಿತು, ಬೆಂಗಳೂರಲ್ಲಿ ಆಯಿತು, ವಿಜಯಪುರದಲ್ಲಿ ಆಯಿತು, ಬಾಗಲಕೋಟೆಯಲ್ಲಿ ಆಯಿತು. ಈಗ ಹುಬ್ಬಳ್ಳಿಯಲ್ಲಿ ಹಿರಿಯ ಮಗ ಕಿರಿಯ ಮಗನಾಗಿ ಬಂದಿದ್ದಾನೆ ಅಂತ ಹೇಳಿದರು ಅವರು. ಕಿರಿಯ ಮಗನ ಮೇಲೆ ತಾಯಿ ಪ್ರೇಮ ಹೆಚ್ಚಿರ್ತತಿ, ತಂದೆ ಪ್ರೇಮ ಹೆಚ್ಚಿರ್ತದೆ, ಹೌದಲ್ರಿ? ಕಿರಿ ಮಗನ ಮೇಲೆ ತಾಯಿ ಬಹಳ ಪ್ರೇಮ ಇರ್ತತಿ. ಅಂದ್ರೆ ಈಗ ತಾಯಿಯವರೆಲ್ಲರೂ ಕೂಡಿ ಸಮಾಧಾನ ಕಟ್ಟಬೇಕಷ್ಟೆ. ಬುಳ್ಳ ತಾಯಿಯವರು ತಮ್ಮ ಮನೆಯಲ್ಲಿ ನಮ್ಮನ್ನು ಇಟ್ಕೊಂಡು 2 ವರ್ಷ ಅಭ್ಯಾಸ ಮಾಡಿಸಿದರು. ಆವಾಗ ಅಲ್ಲಿ ಅವರು ಧಾರವಾಡದ ಹತ್ತಿರ ಒಂದು ಜಾಗ ಕೊಡಿಸಿದರು. ಅದೇನೋ ಕಾರಣಾಂತರದಿಂದ ಆ ಜಾಗ ಹೋಯಿತು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಆಮೇಲೆ ಇಲ್ಲಿ ಉಪಕಾರ ಸ್ಮರಣೆ ಅಂತಂದ್ರೆ ನಮ್ಮ ಪುಂಡ್ಲಿಕಪ್ಪನವ್ರು ಹೇಳಿದ್ರು, ಶಿರೂರು ಪುಂಡ್ಲಿಕಪ್ಪನವರು. ಅವರ ನೀವು PD ಶಿರೂರು ಅಂತೀರಿ, ನಾವು ಪುಂಡ್ಲಿಕಪ್ಪನವರು ಅಂತೀವಿ. PD ಶಿರೂರು ಅವ್ರು ಏನು ಹೇಳಿದ್ರು, ಈ ಸಮಾಧಾನಕ್ಕೊಂದು ಹೆಸರಿಟ್ಟಾರ ಅಂತಂದರು. ಏನು ಹೆಸರಿಟ್ಟಾರ? ಸುಶೀಲರ ನಿವಾಸ. ಈ ಹೆಸರು ಯಾಕೆ ಬಂತು ಅಂತಂದರೆ, ಇಲ್ಲೇ ರಾಜಶೇಖರಪ್ಪನವರಲ್ಲ, ಹೊಸಕಟ್ಟಿ ರಾಜಶೇಖರಪ್ಪನವರು, ಅವ್ರ ಮನೆ ಮೊದಲು ಪಗಡಿ ಓಣಿಯೊಳಗಿತ್ತು, ಹುಬ್ಬಳ್ಳಿ ಪಗಡಿ ಓಣಿಯೊಳಗಿತ್ತು. ಫಕೀರಪ್ಪನವರು ಅಂತಂದು ಅವ್ರ ತಂದೆ ಹೆಸರು. ಸಿಂಧಿ ಗುರುಗಳ ಜೊತೆಗೆ ನಾವು ಸೇವಕ್ಕೆ ಆಗಾಗ ಅಲ್ಲಿ ಹೋಗ್ತಿದ್ವಿ. ಅವ್ರ ಮನೆ ಪಕ್ಕದಲ್ಲೇ ಒಂದು ಮುನವಳ್ಳಿ ಈರಮ್ಮನವರು ಅಂತ ಇದ್ದರು. ಮುನವಳ್ಳಿ ಈರಮ್ಮನವ್ರ ಮಗಳು ಸುಶೀಲಮ್ಮ ಅಂತ ಇದ್ದರು. ಸುಶೀಲಮ್ಮ ಶಿವಮೂರ್ತಿಯಪ್ಪ ಕವಳಿ ಅಂತ ಅವ್ರ ಹೆಸರು. ಸುಶೀಲಮ್ಮರ ಹೆಸರೇನು? ಕವಳಿ. ಅಡ್ಡೆಸರು ಕವಳಿ. ಅವರು ಸಣ್ಣವರು ಇದ್ದಾಗಿನಿಂದ ನಮಗೆ ಭಾಳ ಇದನ್ನು ಮಾಡ್ತಾಯಿದ್ರು. ಅವ್ರಿಗೆ ಮಕ್ಕಳು ಇರಲಿಲ್ಲ. ಸಾಕಷ್ಟು ಗಳಿಸಿದ್ರು ಶಿವಮೂರ್ತಪ್ಪವರು, ಅಂದರೆ ಅವರ ಯಜಮಾನರು ಸಾಕಷ್ಟು ಗಳಿಸಿದ್ರು. ಅವ್ರಿಗೆ ಮಕ್ಕಳು ಇರಲಿಲ್ಲ. ಅಲ್ಲೇ ಅಕ್ಷಯ ಕಾಲನಿ ಒಳಗೆ ಒಂದು ಮನೆ ತೊಗೊಂಡಿದ್ದರು ಅವರು, ಸುಶೀಲಮ್ಮನವರು.
ಆ ಮನೆ ತೊಗೊಂಡು ಆಗಾಗ ಅವ್ರ ಮನೆಗೆ ಹೋಗ್ತಿದ್ವಿ ಬರ್ತಿದ್ವಿ. ಅವರು ಬಹಳಷ್ಟು ಪ್ರೀತಿ ಮಾಡ್ತಾ ಈ ಥರದ್ದು ಮಾಡ್ತಿದ್ರು. ಅವರು ಕೊನೆ ಕಾಲಕ್ಕೆ ಅವರಿಗೆ ಬಹಳ ತ್ರಾಸಾಯ್ತು. ಅಡ್ಡಾಡಕ್ಕೆ ಬರ್ತಿರ್ಲಿಲ್ಲ, ಕಾಲು ಹೋಗಿಬಿಟ್ಟು ಎರಡು. ಆವಾಗ ಅವರು ಒಂದು ಮೃತ್ಯು ಪತ್ರ ಬರೆದಿಟ್ಟರು. ಏನಂತ, ಅವರು ಇರುವಂಥ ಮನೆ ಅಕ್ಷಯ ಕಾಲನೊಳಗೆ ಎಷ್ಟು 92ನೇ ನಂಬರ್ ಮನೆ ಗುರುಗಳಿಗೆ ಅಂತ ಬರ್ತಾರೆ. ಯಾರಿಗೆ? ನಿಂಬಾಳ ಸ್ವಾಮಿಗಳಿಗೆ. ನಮಗೆ ಇಲ್ಲಿ ಒಂದು ಸಮಾಧಾನ ಮಾಡಬೇಕು ಅನ್ನೋಂಥ ಅಪೇಕ್ಷೆ ಏನೋ ಇತ್ತು. ಹೊರಗೆ ಎಲ್ಲೆಲ್ಲೋ ಜಾಗ ತೊಗೊಂಡು ಏನಾರು ಮಾಡಬೇಕು ಅಂಥ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮದು ಸರಿಯಾಗಿರಲಿಲ್ಲ. ಆಗ ಅವರು ಕೊಟ್ಟಿರ್ತಕ್ಕಂಥ ಮನೆಯನ್ನು ಅಲ್ಲಿ ಸಮಾಧಾನ ಮಾಡೋದಕ್ಕೂ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಊರಾಗ ಮಾಡೋದು ನಮಗೆ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಊರ ಹೊರಗೆಲ್ಲರೂ ಜಾಗ ತೊಗೊಂಡು ಮಾಡಬೇಕು ಅಂತಂದು ಅದನ್ನು ಮಾರಾಟ ಮಾಡಿದ್ವಿ. ಯಾವುದು? ಅಕ್ಷಯ ಕಾಲನಿ ಒಳಗಿರ್ತಕ್ಕಂಥ ಮನೆಯನ್ನು ಮಾರಾಟ ಮಾಡಿ ಆ ಬಂದಿರತಕ್ಕಂಥ ಹಣವನ್ನೇ ಇಲ್ಲಿ ಸಮಾಧಾನಕ್ಕೆ ಹಾಕಿ ಈ ಕಟ್ಟಡವನ್ನು ಮಾಡಿದ್ದು. ಆ ಕಟ್ಟಡಕ್ಕೆ ಸುಶೀಲರ ನಿವಾಸ. ಸುಶೀಲರ ನಿವಾಸ ಯಾಕೆ ಬಂತು? ಕವಳಿ ಸುಶೀಲಮ್ಮ ಕೊಟ್ಟಂಥ ದಾನ ವ್ಯರ್ಥವಾಗಬಾರದು, ಹಾಳಾಗಬಾರದು, ಅವ್ರ ಹೆಸರು ಉಳಿಬೇಕು ಅನ್ನೋ ಉದ್ದೇಶದಿಂದ ಸಮಾಧಾನ ಹುಬ್ಬಳ್ಳಿ ಸುಶೀಲರ ನಿವಾಸ. ಸುಶೀಲರ ನಿವಾಸ ಅನ್ನೋದು ಯಾಕೆ ಬಂತು ನಮಗೆ ಗೊತ್ತಾಗ್ತಿಲ್ಲ. ಈ ಜಾಗ ತಗೊಳ್ಳೋಕ್ಕಿಂತ ಮೊದಲ ಉಪಕಾರ ಸ್ಮರಣೆ ಇದೆ. ಅಶೋಕ್ ಪಾಟೀಲ್ರನ್ನ ನಾವು ನೆನೆಸ್ಬೇಕು. ಅಶೋಕ್ ಪಾಟೀಲ್, ರವಿ ಪಾಟೀಲ್ ಅನ್ನೋಂಥ ಕಾಂಟ್ರಾಕ್ಟರ್ ಅದಾರಲ್ಲ, ಅವ್ರನ್ನ ನಾವು ನೆನೆಸ್ಬೇಕು. ಅವರೊಂದು ಜಾಗ ಕೊಟ್ಟರು, ಹಿಂಗೆ ಸಮಾಧಾನ ಮಾಡ್ತೇವೆ ಅಂತ ಅಂದ್ಬಿಟ್ಟು. ಆ ಜಾಗನೂ ಅಷ್ಟು ಸರಿ ಇದ್ದಿಲ್ಲ ಅಂತಂದ್ರೆ ನಿಮಗೆ ದಾರಿ ಸಿಗ್ತಿದ್ದಿಲ್ಲ. ಅಲ್ಲಿ ಹೋಗೋದಕ್ಕೆ ಹುಡ್ಕೊಂತ ಹೋಗ್ಬೇಕಾಗ್ತಿತ್ತು. ಅದನ್ನೇನು ಮಾಡಿದ್ರು, ಎಲ್ಲ ನಮ್ಮ ಸ್ವಾಮಿಗಳು, ಜನರು, ಭಕ್ತರೆಲ್ಲರೂ ಕೂಡಿ ಅದನ್ನು ಮಾರಾಟ ಮಾಡಿ ಬೇರೆ ಜಾಗ ತಗೊಳ್ಳೋಣ ಅಂತ ತಿಳ್ಕೊಂಡು ಅದನ್ನು ಮಾರಾಟ ಮಾಡಿದ್ರು. ಆ ಬಂದಿರತಕ್ಕಂಥ ಹಣವನ್ನೇ ಇಲ್ಲಿ ಹಾಕಿ ಈ ಜಾಗ ತೊಗೊಂಡ್ರು. ಹೊಸಕಟ್ಟಿ ಬಸವರಾಜ್ ಅವರು, ಹೊಸಕಟ್ಟಿ ರಾಜಶೇಖರಪ್ಪ ಅವರು, ಇವರೆಲ್ಲ ಮುಂದಾಗಿ ಈ ಜಾಗ ಹುಡುಕಿ ಇದನ್ನು ತಗೊಂಡು ಈ ಜಾಗದೊಳಗೆ ಸಮಾಧಾನ ಅನ್ನುವಂಥದ್ದನ್ನು ಮಾಡಿದರು. ನಮ್ಮ ಜಡೆ ಸ್ವಾಮಿಗಳು ಹೇಳಿದರು, ಎಲ್ಲರೂ ದಾನ ಮಾಡಿದ್ದಾರೆ, ಸಮಯ ದಾನ ಮಾಡಿದ್ದಾರೆ 2 ಜನ ಸ್ವಾಮಿಗಳು. ನಾವು ಇನ್ನು ಮಾತು ಮುಗಿಸ್ತೇವೆ ಅಂತಂದರು. ಅವರೆಲ್ಲ ದಾನ ಮಾಡಿದ್ರು, ನಾವೇನು ದಾನ ಮಾಡಬೇಕು ಹೇಳ್ರಿ? ಆಶೀರ್ವಾದ ದಾನ ಮಾಡೋದು. ಬಹಳಷ್ಟು ಜನ ಇಲ್ಲಿ ಶ್ರಮದಾನ ಮಾಡಿದ್ದಾರೆ. ನಮ್ಮ ತರುಣರು, ಹುಡುಗರು, ಮಕ್ಕಳು, ಸಣ್ಣ ಮಕ್ಕಳು ಮೊದಲು ಮಾಡಿಕೊಂಡು ಬಹಳಷ್ಟು ಶ್ರಮದಾನ ಮಾಡಿದ್ದಾರೆ. ನಾವು ಒಬ್ಬೊಬ್ಬರ ಹೆಸರು ಹೇಳೋದಿಲ್ಲ. ಇಲ್ಲಿ ಬಹಳ ಜನ ತರುಣರು ಇವತ್ತು ಹಗಲು ರಾತ್ರಿ ಕೂಡ ಶ್ರಮದಾನ ಮಾಡಿದ್ದಾರೆ. ಆ ಶ್ರಮದಾನದ ಫಲದಿಂದ ಇವತ್ತು ಸುಶೀಲ ನಿವಾಸ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆಯಿತು. ಈಗ ಒಂದು ಕಡೆಯಿಂದ ಬಂದಿಲ್ಲ ಜನ, ನೀವು
ಎರಡು ಕಡೆಯಿಂದ ಬಂದಿಲ್ಲ. ಯಾರ್ಯಾರೋ ಹೆಸರು ಹೇಳಿದರು, ಮೈಸೂರು, ಬೆಂಗಳೂರು, ಆ ಕಡೆ ಈ ಕಡೆ ನಾನಾ ಕಡೆಯಿಂದ ಇವತ್ತಿನ ದಿವಸ ಇಲ್ಲಿ ಭಕ್ತರು ಅಂತಕ್ಕಂಥವ್ರು ಸೇರಿದ್ದೀರಿ. ಇಷ್ಟೆಲ್ಲ ಬರಲಿಕ್ಕೆ ಕಾರಣ ಏನಪ್ಪ? ಮನುಷ್ಯನಿಗೆ ಇವತ್ತು ಸಮಾಧಾನ ಇಲ್ಲ, ಹೌದಲ್ರಿ? ಸುಮ್ಮನೆ ಇದ್ದೀರಿ ಅಂದ್ರೆ ನೀವು ಸುಮ್ಮನೆ ಇದ್ದೀರಲ್ಲ. ಸಮಾಧಾನ ಅನ್ನುವಂಥದ್ದು ಯಾರಲ್ಲಿ ಇರೋದಿಲ್ಲ, ಉಳಿತಾ ಇಲ್ಲ. ಯಾಕಂತಂದರೆ ನಾವು ಎಲ್ಲೇ ಹೋದ್ರೂ ಸಹಿತ, ಇಲ್ಲೇ ಇರಲಿ, ಕಲಬುರಗಿ, ಸೋಲಾಪುರ, ಬಿಜಾಪುರ, ಬೆಂಗಳೂರು, ಎಲ್ಲೇ ಹೋದ್ರೂ ಸಹಿತ ನಮ್ಮ ತಾಯಂದಿರ ಅಹವಾಲು ಏನಪ್ಪ? ಏನು ತರ್ತಾರೆ ಅವರು? ನಮ್ಮ ಮನ್ಯಾಗ ಸಮಾಧಾನ ಇಲ್ಲ, ನಮ್ಮ ಮಕ್ಕಳ ಮಾತು ಕೇಳೋದಿಲ್ಲ, ನಮ್ಮ ಮನೆಯವರು ಮನೆಯಾಗ ಕೇಳೋದಿಲ್ಲ, ಜಗಳ ಆಡ್ತೇವೆ. ನಾವು ಹೇಳ್ತೇವೆ ಅವರಿಗೆ, ಜಗಳ ಆಡಬೇಡ್ರಿ, ಹೊಡೆದಾಡ್ರಿ ಅಂತ. ಅವು ಇರ್ತಾವಲ್ಲ, ಏನು ತರೋದಕ್ಕೆ ನಮ್ಮ ಕಡೆ ಹೆಸರು ಬೇರೆ, ಇಲ್ಲಿ ಬೇರೆ ಹೆಸರು ಅಂತ ಹೋಗ್ಕೆ. ನಮ್ದು ಚಪಾತಿ ಉದ್ದವು ಇರ್ತಾವಲ್ಲ, ಏನು ತೆಗೆದಕ್ಕೆ ಇಲ್ಲಿ ಲತ್ತಿ ಗುಣಿ ಅಂತಾರ. ಅವ್ನು ತೊಗೊಂಡು ಹೊಡೆದಾಡ್ರಿ ಅಂತಂದು ಹೇಳ್ತೀವಿ. ಹೊಡೆದಾಡೋದಲ್ಲ, ಸಮಾಧಾನ ಇಲ್ಲ ಅನ್ನೋದಕ್ಕೆ ಕಾರಣ ಏನು? ಬಹಳ ಸರಿ ನಿಮಗೆ ಹೇಳ್ತಾ ಇದ್ದಾವೆ. ತಾಯಿಗಳಾದಂಥವರು ಅಥವಾ ಮನೆಯೊಳಗೆ ಅಡುಗೆ ಮಾಡುವಂಥವರು ಯಾವ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಉಪದೇಶ ಮಾಡೋದಲ್ಲ, ನಾವು ಭಾಷಣ ಮಾಡೋದಲ್ಲ, ಇದ್ದ ಪರಿಸ್ಥಿತಿಯನ್ನು ತಿದ್ದಿ ನಿಮಗೆ ಹೇಳೋದಷ್ಟೇ ನಮ್ಮ ಕೆಲಸ. ಅಡುಗೆ ಮಾಡ್ತಕ್ಕಂಥವರು ಯಾವ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ಅಡುಗೆ ಮಾಡ್ತಾರೋ ಅದನ್ನು ಉಂಡವರಿಗೆ ಅದೇ ವಿಚಾರಗಳು ತಲೆಯಲ್ಲಿ ಬರ್ತಾರೆ. ಅವ್ರ ತಲೆಯಲ್ಲಿ ಬಂದು ಅವರು ಅದರಂತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನೀವು ಹೊಡಿ ಬಡಿ ಕಡಿ ಬೈಕೋತ, ಟಿ ವಿ ನೋಡ್ಕೊತ, ಫೋನ್ನ ಮಾತಾಡ್ಕೊತ ನೀವು ಏನು ಮಾಡ್ತೀರಿ ಅದನ್ನು ಉಂಡವ್ರಿಗೆ ಅದೇ ರೀತಿ ಕೆಲಸಗಳು ಶುರುವಾಗ್ತವೆ. ಹೀಗಾಗಿ ಮನೆಯೊಳಗೆ ಸಮಾಧಾನ ಇಲ್ದಂಗೆ ಆಗ್ತದೆ. ಮನೆಯೊಳಗಾಗಲಿ ಮನೆಯೊಳಗಾಗಲಿ ಎಲ್ಲರಿಗೂ ಸಮಾಧಾನ ಇಲ್ಲದಂಗಾಗಿ ಹೊಡೆದಾಟ, ಬಡದಾಟ, ಜಗಳಾಟ ಶುರುವಾಗ್ತದೆ. ಅದಕ್ಕೆ ಆ ರೀತಿ ಮಾಡಬೇಡ್ರಿ. ತಾಯಂದಿರು ಇದರಲ್ಲಿ ಲಕ್ಷ್ಯ ಕೊಟ್ಟುಕೊಳ್ಳಬೇಕು. ಕೇಳ್ತೀರಿ, ಹೋಗ್ತೀರಿ. ಬಂದವ್ರಿಗೆ ನಾವು ಇದನ್ನು ಸಾಕಷ್ಟು ಹೇಳ್ತಾ ಇದ್ದೇವೆ. ಏನಂತ? ಅಡುಗೆ ಮಾಡೋ ಮುಂದೆ ನಿಮ್ಮ ತಲೆ ಶಾಂತವಾಗಿರಲಿ, ಒಳ್ಳೆಯ ವಿಚಾರ ನಿಮ್ಮ ತಲೆಯೊಳಗಿರಲಿ. ಆ ವಿಚಾರನ ಇಟ್ಕೊಂಡು ನೀವು ಅಡುಗೆ ಮಾಡಿದ್ರಿ ಅಂತಂದ್ರೆ ಅದನ್ನು ಉಂಡವರು ಶಾಂತರಾಗಿರ್ತಾರ, ಸಮಾಧಾನ ಆಗಿರ್ತಾರ. ಮನೆಯೊಳಗೆ ಸಮಾಧಾನ ಅನ್ನುವಂಥದ್ದು ನಿಲ್ಲಿಸ್ತದೆ. ಇದನ್ನು ಸಾಕಷ್ಟು ಸಾರಿ ಹೇಳಿದ್ದೇವೆ, ಸಾಕಷ್ಟು ಸಾರಿ ನೀವು ಕೇಳಿದ್ದೀರಿ. ಕೇಳಿದ್ರೆ ಏನಾಯ್ತು ಪ್ರಯೋಜನ? ಒಂದು ಕಿವಿಯಿಂದ ಕೇಳೋದು, ಒಂದು ಕಿವಿಯಿಂದ ಬಿಡೋದು. ಆದ್ದರಿಂದ ಹಂಗಾಗಬಾರ್ದು. ಕೇಳಿದ್ದನ್ನು, ಹೇಳಿದ್ದನ್ನು ಲಕ್ಷ್ಯಗೊಟ್ಟು ಅದನ್ನು ಆಚರಣೆಗಳು ತರಬೇಕು. ನೀವು ಈ ರೀತಿ ಇವತ್ತಿನಿಂದ ಹೋಗಿ ನೀವು ಮಾಡಿ ನೋಡ್ರಿ, ಅದರ ಪರಿಣಾಮ ನಿಮಗೆ ಗೊತ್ತಾಗ್ತದೆ. ನಮ್ಮ ಮನೆಯೊಳಗೆ ಸಮಾಧಾನ ಐತಿ ಇಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ. ಸಮಾಧಾನದಿಂದ ಅಡುಗೆ ಮಾಡುವಂಥದ್ದನ್ನು ನೀವು ಕಲೀರಿ. ದಾನಿಗಳು ಸಮಾಧಾನಕ್ಕೆ
ಬಹಳಷ್ಟು ರೀತಿಯಿಂದ ಬಹಳ ರೀತಿಯಿಂದ ದಾನ ಮಾಡಿದ್ದಾರೆ. ಯಾರ ಹೆಸರು ನಾವು ಹೇಳೋದಿಲ್ಲ, ಹೇಳಲು ಬಾರದು. ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಶರಣರು ಹೇಳ್ತಾರೆ. ಈ ಜಾಗ ಕೊಟ್ಟವರು ಒಬ್ಬರು, ಈ ಜಾಗದೊಳಗೆ ಪಾಯ ಹಾಕಿದವರು ಒಬ್ಬರು, ಇಟ್ಟಂಗಿ ಎಷ್ಟೋ ಜನ ಕೊಟ್ಟರು, ರೊಕ್ಕ ತಗೊಳ್ಳಾರ್ದನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ. ಇಟ್ಟಂಗಿ ಅಂತಕ್ಕಂಥ ಸ್ಯಾಂಡ್ ಕೊಟ್ಟಿದ್ದಾರೆ, ಸ್ಯಾಂಡ್ ಕೊಟ್ಟಿದ್ದಾರೆ, ಮಣ್ಣು ಕೊಟ್ಟಾರ, ಮತ್ತೇನೇನು ಸಿಮೆಂಟ್ ಕೊಟ್ಟಿದ್ದಾರೆ. ಎಷ್ಟೋ ಜನ ಸಿಮೆಂಟ್ ರೊಕ್ಕ ತೊಗೊಂಡ್ರು ಕೊಟ್ಟರು, ಅದು ಬೇರೆ. ಆಮೇಲೆ ಕಬ್ಬಣ ಕೊಟ್ಟಿದ್ದಾರೆ ಎಷ್ಟೋ ಜನ. ಎಲ್ಲ ಕೊಟ್ಟು ನಾವು ಎಷ್ಟು ಬೆಲ್ಲ ಆಯ್ತು ಅಂತಂದು ಕೇಳಿದ್ರೆ ಇಲ್ರಿ ಬಾ ನಮ್ಮ ಸೇವಾ ಇದು ಅಂತ ಎಷ್ಟೋ ಜನ. ಯಾಕೆ ಇದು ನಮ್ಮ ಒಬ್ಬರು ಉಪಯೋಗಕ್ಕಲ್ಲ, ಇದು ಸಮಾಧಾನ ಇರೋದು ಸ್ವಾಮಿಗಳು ಜನರಿಗೆ ಅಷ್ಟು ಉಪಯೋಗಕ್ಕಲ್ಲ, ಸಮಸ್ತ ಸದ್ಭಕ್ತರಿಗೆ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಸಮಾಧಾನ ಅನ್ನುವಂಥದ್ದನ್ನು ಅದನ್ನು ಸರಿಯಾಗಿ ನೀವು ಉಪಯೋಗ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಹೇಳ್ತೀವಿ, ಶಿರೂರವ್ರು ಹೇಳಿದರು ಇಲ್ಲೊಂದು ಧ್ಯಾನ ಮಂದಿರ ಆಗಬೇಕು ಅಂತಂತ. ಧ್ಯಾನ ಮಂದಿರ ಕಟ್ಟಬೇಕು ಅನ್ನುವಂಥ ವಿಚಾರ ನಮಗೂ ಐತಿ, ಆದರೆ ನಮ್ಮಿಂದ ಆಗ್ತತೆ ಇಲ್ಲ, ಹೇಳಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಅದು 2 ಕೋಟಿದು ಇದು ಐತದು. ಈಗ ಕಲಬುರಗಿ ಸಮಾಧಾನ ಧ್ಯಾನ ಮಂದಿರ ಮಾಡಿದ್ವಿ, ಆಗಿನ ಕಾಲಕ್ಕೆ 6 ಕೋಟಿ ಖರ್ಚಾಗಬೇಕು. ಸೋಲಾಪುರ ಸಮಾಧಾನ ಧ್ಯಾನ ಮಂದಿರ ಮಾಡಿದರು, ಅದಕ್ಕೆ 8 ಕೋಟಿ ಆಯಿತು. ಬೆಂಗಳೂರು ಸಮಾಧಾನದಲ್ಲಿ ಧ್ಯಾನ ಮಂದಿರ ಮಾಡಿದರು, ಅದಕ್ಕೆ ಎಷ್ಟಾಯ್ತು? 8 ಕೋಟಿ ಆಗ್ತದೆ. ಇದಕ್ಕೆ ಇಲ್ಲಿ ಧ್ಯಾನ ಮಂದಿರಕ್ಕೆ 2 ಕೋಟಿ ನಾವು ಅಂದಾಜು ಇಟ್ಕೊಂಡವಿ, ಆದ್ರೆ ಆಗ್ತತಿ ಇಲ್ಲ ನಮಗೆ ಗೊತ್ತಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಸುಮ್ಮನೆ ಕೂತರೆ ಕಲಬುರಗಿ ಸಮಾಧಾನಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ನಿಮಗೆ. ಅಲ್ಲೇ ಸಮಾಧಾನದಲ್ಲಿ ಒಬ್ಬ ಹನುಮಂತಪ್ಪ ಅಂತಂದು ಕಸ ಹೊಡೆಯನಿದ್ದ. ಅವ ಬಂದು 20 ರೂಪಾಯಿ ಕೊಟ್ಟ. ಎದಕ್ಕೂ ಇದು ಅಂತಂದು, ಸಮಾಧಾನ ಕಟ್ತೀರಲ್ರಿ ಅದಕ್ಕೆ. ಅಲ್ಲೂ 20 ರೂಪಾಯಿ ಏನು ಸಮಾಧಾನ ಆಗ್ತದೆ? ಅವ್ರವ್ರ 20 ರೂಪಾಯಿಯಿಂದ ಹಿಡ್ಕೊಂಡು 25 ಲಕ್ಷದವರೆಗೂ ಕೊಟ್ಟರು ಒಬ್ಬೊಬ್ಬರು. ಎಷ್ಟು? 20 ರೂಪಾಯಿಯಿಂದ ಹಿಡ್ಕೊಂಡು 25 ಲಕ್ಷದವರೆಗೂ ಒಬ್ಬೊಬ್ಬರು ಭಕ್ತರು ಕೊಟ್ಟಿದ್ದಾರೆ. ಹೀಗಾಗಿ ಅದು ಆಗಿನ ಕಾಲಕ್ಕೆ ಕೃಷ್ಣೇಶ್ವರ 17 ಇಸ್ವಿಗೆ 6 ಕೋಟಿ ಖರ್ಚಾಗೋದಕ್ಕೆ. ಹಂಗೆ ಸೋಲಾಪುರದ್ದು ಆಯಿತು. ಸೋಲಾಪುರದಾಗ ಒಬ್ಬರ ಭಕ್ತರು ಕೋಟಿಗಟ್ಟಲೆ ಖರ್ಚು ಕೊಟ್ಟು, ಅದು ಯಾರು ಏನು ಅಂತ ನಾವು ಹೆಸರು ಹೇಳೋದಿಲ್ಲ. ಉದ್ದೇಶ ಒಳ್ಳೆಯದಿತ್ತು ಅಂತಂದ್ರೆ ಶಿವ ತಾನ ಅನುಕೂಲ ಮಾಡಿಕೊಡ್ತದ. ಇಷ್ಟು ಮಾತ್ರ ಖರೆ. ಈ ಧ್ಯಾನ ಮಂದಿರ ಕಟ್ಟಬೇಕು ಅಂತಂದ್ರೆ ಇದು ನಮಗಾಗಿ ಧ್ಯಾನ ಮಂದಿರ ಅಲ್ಲ. ನಾವೊಂದು ಗಿಡದ ಕೆಳಗೆ ಕುಂತ್ರೂ ನಮ್ಗೆ ಧ್ಯಾನ ಹತ್ತೈತಿ, ಬಯಲಾಗಿ ಕುಂತ್ರೂ ಧ್ಯಾನ ಹತ್ತೈತಿ. ಧ್ಯಾನ ಮಂದಿರ ಯಾರಿಗಾಗಿ? ಎದುರಿಗೆ ಕುಂತವರಿಗಾಗಿ, ಹೌದಲ್ಲ? ಕಟ್ಟಬೇಕು ಬೇಡ, ನೀವು ವಿಚಾರ ಮಾಡಿರೋದನ್ನು. ದಾನಿಗಳು ಬಹಳ ಜನರಿಂದ ಇದನ್ನು ಮಾಡಿದ್ದಾರೆ. ರಾಜಶೇಖರಪ್ಪನವ್ರು ಹೇಳಿದರು ಒಂದು ಮಾತು,
ನಮ್ಮ ತಾಯಿ ಸಿಂದಗಿ ಗುರುಗಳ ಮೇಲೆ ಬಹಳ ಪ್ರೀತಿ ಪ್ರೇಮ. ಹಗಲೆಲ್ಲ ಸಿಂದಗಿ ಗುರುಗಳು ಬರ್ತಿದ್ರು, ಪೂಜೆ ಮಾಡ್ತಿದ್ರು ಅಂತ ತಿಳ್ಕೊಂಡು ಹೇಳ್ತಿದ್ರು. ಅವ್ರ ಸೇವಕ್ಕೆ ನಾವು ಹೋಗ್ತಿದ್ವಿ. ಆವಾಗ ಇವ್ರಿಗೆ ಪರಿಚಯ ಆಗ್ತದೆ. ಯಾರ್ದು? ಹೊಸಕಟ್ಟಿ ಅವ್ರದ್ದು. ಮುನವಳ್ಳಿ ಸುಶೀಲಮ್ಮ, ವೀರಮ್ಮನವ್ರದ್ದು ಹೇಳಿದ್ವಲ್ಲ, ಮುನವಳ್ಳಿ ವೀರಮ್ಮನವ್ರ ಮಗಳು ಸುಶೀಲಮ್ಮ. ಸುಶೀಲಮ್ಮನ ಹೆಸರಲ್ಲೇ ಇದು ಆಯಿತು. ಸುಶೀಲಮ್ಮನ ಇವ್ರು ಪರಿಚಯ ಮಾಡಿಕೊಟ್ರು ನಮ್ಗೆ. ಯಾರ್ದು? ಹೊಸಕಟ್ಟಿಯವ್ರನ್ನ. ಹೊಸಕಟ್ಟಿಯವ್ರನ್ನ ಪರಿಚಯ ಮಾಡಿಕೊಟ್ಟು ನಂತರ ಅವ್ರ ತಾಯಿ ರಾಜಶೇಖರಪ್ಪನವ್ರ ತಾಯಿ ವಯಸ್ಸಾಗಿತ್ತು. ನಾವಿನ್ನೂ ಸಣ್ಣವರು ಸಾಧಕರು. ಅವಾಗ ಗುರುಗಳು ಸೇವಾ ಮಾಡ್ತಿದ್ವಿ. ಆವಾಗ ಯಪ್ಪ ನನಗೇನಾರ ಒಂದು ಉಪದೇಶ ಮಾಡು ಅಂತ ನನಗೆ ಕೇಳಿದ್ರು ಅವರು. ಅವರಿದ್ದರು ಅವಾಗ 70 ವರ್ಷದವರು, ನಾವಿದ್ವಿ 20 ವರ್ಷದವರು, 25 ವರ್ಷದವರು ಅಂದ್ಕೊಂಡೇ ಹೇಳಿದ್ರು. ನಾವು ಹಂಗೆ ಹೇಳಿದ್ವಿ ಅವ್ರಿಗೆ. ಯಪ್ಪ ನೀ ಎಷ್ಟೊತ್ತಿಗೆ ಹೇಳ್ತಿದ್ದೀಯ ಅಂತ ಕೇಳಿದ್ರು ಅಮ್ಮ. 4ಕ್ಕೆ ಹೇಳ್ತೇವೆ, ಎದ್ದೇನೆ ಮಾಡ್ತೀರಿ, ಪೂಜೆ ಮಾಡ್ತೀವಿ. ನಾನು 4ಕ್ಕೆ ಪೂಜೆ ಮಾಡಲಿ ಅಂತ. ಮಾಡಿರಿ, ಭಾಳ ಚಲೋ ಅಂತ ಹೇಳಿದೆ. 4ಕ್ಕೆ ಎದ್ದು ಲಿಂಗ ಪೂಜೆ ಮಾಡಿರಿ, ಮತ್ತೇನು ಮಾಡಬೇಡ್ರಿ ಅಂತ ಹೇಳಿದರು. ಪ್ರಮೀಲಮ್ಮರು ಅವ್ರ ಹೆಸರಲ್ಲ? ಆ ಪ್ರಮೀಲಮ್ಮರು ಯಪ್ಪ ಹಂಗಾರೆ ನಾನು ಮಾಡ್ತೇನೆ ನೋಡ್ರಿ ಅಂತ. ಅವ್ರು ಬಿಟ್ಟು ಬಿಡಲಾರ್ದನ 25 ವರ್ಷ ಮಾಡಿದ್ರು ಪೂಜಾ. ಬಿಟ್ಟು ಬಿಡಲಾರ್ದನ ಒಂದು ದಿವಸ ತಪ್ಪಲಿಲ್ಲ. 25 ವರ್ಷ ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು ಪ್ರಮೀಲಮ್ಮನವರು. ಇದನ್ನು ಯಾಕೆ ಹೇಳ್ತೇವೆ ಅಂತಂದರೆ, ನಾವು ಎಷ್ಟೋ ಜನರಿಗೀಗ ಹೇಳ್ತಾ ಇದ್ದೇವೆ ಏನಂತ, ನೀವು ಪೂಜೆ ಮಾಡ್ರಪ್ಪ ಅಂದ್ರೆ. ಒಂದು ಮಾತು ನಿಮಗೆ ತಿಳಿಯುವಂಗೆ ಹೇಳ್ಬೇಕಂದ್ರೆ, ನಾವೀಗ ರೊಟ್ಟಿ ತಿನ್ನೋದು ಕಲಿಸೋದಿಲ್ಲ, ರೊಟ್ಟಿ ಮಾಡೋದನ್ನು ಕಲಿಸ್ತೇವೆ. ಏನು ಮಾಡ್ತೇವೆ? ರೊಟ್ಟಿ ಮಾಡೋದನ್ನು, ಚಪಾತಿ ಮಾಡೋದನ್ನು ಕಲಿಸ್ತೇವೆ. ರೊಟ್ಟಿ ತಿನ್ನೋದು ಅಂದರೆ ಯಾರು ಮಾಡಿಟ್ಟು ತಿನ್ಬೋದು, ಎಲ್ಲರೂ ತಿನ್ಬೇಕು. ಮಾಡಿಕೊಡೋರು ಯಾರು? ಅದಕ್ಕೆ ಮಾಡೋದನ್ನು ಕಲಿಸ್ಬಿಟ್ರೆ ತಿನ್ನೋಕೆ ಕಾಣ ಬರ್ತದೆ, ಹೌದಲ್ಲ? ಅದಕ್ಕೆ ಮಾಡೋದನ್ನು ಕಲಿಸ್ತೇವೆ. ಏನಂತ? ಹಿಂಗೆ ಬೆಳಗ್ಗೆ ಹೇಳ್ರಪ್ಪ, ಎದ್ದು ಪೂಜೆ ಮಾಡ್ರಪ್ಪ, 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ, ಲಿಂಗವತರಿದ್ದರೆ ಲಿಂಗನ ಪೂಜೆ ಮಾಡಿರಿ. ಅಥವಾ ಅನ್ಯ ಜಾತಿಯವರಿದ್ದರೆ ಅಂತಂದ್ರೆ ನಿಮಗೆ ಆ ದೇವರ ಮೇಲೆ ಭಕ್ತಿ ಇರ್ತದೆ, ಆ ದೇವರ ಪೂಜೆಯನ್ನು 4:15 ಮಾಡಿ, ನಿಮ್ಮ ಮನಸ್ಸಿನ, ನಿಮ್ಮ ತ್ರಾಸು, ನಿಮ್ಮ ಕಷ್ಟ ಏನೈತಿ ಅದನ್ನು ಬೇಡ್ತಾರೆ. ಇದನ್ನು ಲಕ್ಷ ಕೊಟ್ಟು ಕೇಳ್ರಿ, ಬೇಡ್ಕೊಂಡ್ರಿ ಅಂತಂದ್ರೆ ಅದು ಹಾಗೆ ಆಗ್ತದೆ, ಕೆಲಸ ಹಾಗೆ ಆಗ್ತದೆ. ಏಕನಿಷ್ಠೆ ಪೂರ್ಣ ಶ್ರದ್ಧೆ ಬೇಕು. ಇದೆಲ್ಲರಿಗೂ ಸಾಧಿಸ್ತದೆ. ಅಂದರೆ ಇದು ರೊಟ್ಟಿ ಮಾಡೋದು ಕಲಿಸ್ದಂಗೆ. ಈ ರೊಟ್ಟಿ ಮಾಡೋದನ್ನು ಕಲಿಸ್ತೇವೆ. ಇವತ್ತು ನಾವು ಇರ್ಬೋದು, ನಾಳೆ ಹೋಗ್ಬೋದು. ಏನರ ಕಷ್ಟ ಇದ್ರೆ ಸ್ವಾಮಿಗಳಿದ್ರಪ್ಪ ಹೋಗ್ತಿದ್ವಿ, ಕೇಳ್ತಿದ್ವಿ. ಅವ್ರು ಸತ್ತು ಹೋಗ್ಬಿಟ್ರು, ಯಾರಿಗೆ ಹೇಳಬೇಕು? ಹೌದಲ್ಲ? ಹಿಂಗೆ ಬರ್ತೈತಿಲ್ಲ ನಿಮಗೆ? ಹಂಗೆ ಅದಕ್ಕೆ ನಾವು ಹೋದ್ರೂ ಸಹಿತ ಅದು ನಿಮ್ಮ ಮನಸ್ಸಿನಲ್ಲಿ ಉಳಿದು ಏನಂತ, ಲಿಂಗ ಪೂಜೆ ಮಾಡೋಕ್ಕೆ ಹೇಳಿದ್ರು ಗುರುಗಳು, ಅಥವಾ ನಿಮ್ಮ ಭಕ್ತಿ ಇದ್ದ ದೇವರ ಪೂಜೆ ಮಾಡೋಕ್ಕೆ ಹೇಳಿದ್ರು ಅಂತ ತಿಳ್ಕೊಂಡು ಆ ಪೂಜೆ ಮಾಡಿದ್ರಿ. ನೀವು ಸಕ್ಕರೆ ಕೊಟ್ಟಿರ್ತೀಯಲ್ಲ, ನೀವು ಸಕ್ಕರೆ ಎಷ್ಟು ಕೊಟ್ಟಿರ್ತೀರಿ ಅದರಷ್ಟು ತೂಕ. ಅದನ್ನು ಹೆಂಗೆ ತೂಕ ಮಾಡ್ತೀವಿ? ನಮ್ಮ ಮಗಳು ಒಬ್ಬ ಶಾಲೆ ಕಲ್ತಲಕ್ಕೆ ಅದಾಳ, ಆಕೆ ಒಂದು ಕೋಲ್ ತೊಗೊಂಬರ್ತಾಳ್ರೆ. ಒಂದು ಕೋಲ್ ತೊಗೊಂಬಂದು ನಮ್ಮ ಮನೆಗೆ ಮೆಲುವು ಅಂತ ಇರ್ತಾವೆ, ಮೆಲುವು ನೋಡ್ರಿ, 2 ಮೆಲುವು, ಆ ತುದಿಗೊಂದು ಈ ತುದಿಗೊಂದು ಮೆಲುವು ಕಟ್ತಾಳ್ರೆ.
ಒಂದು ಕಡೆ ಸಕ್ಕರೆ ಇಡ್ತಾಳ್ರೆ, ಒಂದು ಕಡೆ ತುಪ್ಪ ಇಡ್ತಾಳ. ತೂಕ ಇದು ನಿಮ್ಮ ತಲೆಗೆ ಹೊಳಿತೈತಿ ತೂಕ ಮಾಡೋದು. ನೆಲವ ನೋಡಿಲ್ಲ ಈಗಿನ ಜನರು, ಹೌದಲ್ರಿ? ನೆಲವು ಕಟ್ಟಾಗ ಮನೇನೂ ಇಲ್ಲ, ಮನೆ ಜಾಗ ಇಲ್ಲ, ಹಿಂಗೆ ತೂಕ ಮಾಡಿ ತರ್ತಂದ್ರೆ ನೀವು ಎಷ್ಟು ಸಕ್ಕರೆ ಕೊಟ್ಟಿರ್ತೀರಿ ಆ ಸಕ್ಕರೆ ಎಷ್ಟು ತುಪ್ಪ ತಂದು ಕೊಡ್ತಾನೆ. ಅದು 900 ಗ್ರಾಮ್ ಇರ್ತಲ್ಲ, ಅವಾಗ ಅವನಿಗೆ ಅನ್ನಿಸ್ತು ನಾ ಏನು ಬಿತ್ತುತ್ತಾನೆ ಅದನ್ನು ನಾವು ಉಣ್ತಾನೆ, ಎಷ್ಟು ಮಾತ್ರ ಖರೆ. ನೀವು ಯಾರು ಏನು ಮಾಡ್ತೀರಿ ನೀವು ಅದನ್ನು ಉಣ್ಣೋರು, ಮತ್ತು ಬೇರೆದವರು ಯಾರು ಊಟ ಮಾಡೋದಿಲ್ಲ ಅದನ್ನು. ಈಗೇನು ನೀವು ದಾನ ಮಾಡ್ತೀರಿ ಮತ್ತೆ ಇದಕ್ಕೆ ತೊಂದರೆ ನೋಡಿ. ಹಂಗೇನಿಲ್ಲ, ನೀವು ಬೇಕಂದ್ರೆ ಧ್ಯಾನ ಮಂದಿರ ಮಾಡಿರಿ, ಇಲ್ಲ ಅಂದ್ರೆ ಬೇಡ. ಇಷ್ಟ ಇರಲಿ, ನಾವು ಬಂದಾಗ ಸುಪೂಜೆ ಮಾಡ್ಕೊಂಡು ಹೋಗ್ತೀವಿ, ನೀವು ಬರ್ರಿ ಪೂಜೆ ಮಾಡ್ಕೊಂಡು ಹೋಗ್ರಿ, ಇಷ್ಟ ಸಾಕು. ಧ್ಯಾನ ಮಾಡಬೇಕು, ಧ್ಯಾನ ಮಂದಿರ ಮಾಡಬೇಕು ಅಂತಂದ್ರೆ ಅದಕ್ಕೆ 2 ಕೋಟಿ ರೂಪಾಯಿ ಬೇಕಾಗ್ತೈತಿ. ಆದ್ರೆ ಮಾಡೋಣ, ಆಗಲಿಲ್ಲ ಅಂದ್ರೆ ಬಿಡೋಣ ಅಂತ ತಿಳ್ಕೊಂಡು ಹೇಳಿ. ಅಂದ್ರೆ ಯಾರು ಏನು ಬಿತ್ತಾರ ಅದನ್ನು ಅವರು ಊಟ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಕ್ಕರೆ ತುಪ್ಪದ ಕಥೆ ನೆನಪಿಟ್ಕೊಳ್ರಿ. ಇದನ್ನು ಇದು ಸಕ್ಕರೆ, ಇದು ಕೇಳೋರಿಗೆ ಸಾಮಾನ್ಯ, ಆದರೂ ಸಹಿತ ಇದರೊಳಗೆ ಬಹಳ ಅರ್ಥ. ನಾವು ಯಾರಿಗೆ ಏನು ಕೊಡ್ತೇವೆ ಅದು ನಮಗೆ ಹೊಳ್ಳಿ ಬರ್ತದೆ, ಇಷ್ಟು ಮಾತ್ರ ಖರೆ. ಅದಕ್ಕೆ ನಿಮ್ಮಲ್ಲಿ ಇದನ್ನು ಮಾಡೋದು ಬೇಡ. ಇನ್ನು ಇವತ್ತಿನ ಪರಿಸ್ಥಿತಿ ಹೆಂಗೈತಿ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮಗಿಂತಲೂ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ. ಏನೈತಿ, ಇಲ್ಲೊಬ್ಬರು ಬಂದಾರ, ದುಬೈಯಿಂದ ಬಂದಾರ, ಕೋನಾಪುರಿ ಅಂತಂದು ದುಬೈದಾಗ ಇದ್ದರು ಬಂದಾರ. ಏನಾತ್ರಿ ನೀವು ಬರೋ ಮುಂದೆ? ಏರ್ಪೋರ್ಟ್ನಾಗೆ ಇದು ಮಿಸೈಲ್ ಅಟ್ಯಾಕ್ ಆಯ್ತು. ವಿಮಾನ ನಿಲ್ದಾಣಕ್ಕೆ ಬಂದಾರ, ವಿಮಾನ ನಿಲ್ದಾಣದಾಗ ಬಾಂಬ್ ಬಿದ್ದೈತೆ. ಯಾರು ಟ್ಯಾಕ್ಸಿಯವ್ರು ಬರ್ಲಿಕ್ಕೆ ತಯಾರಿಲ್ರಿ. ಅದಕ್ಕೆ ಪರಿಸ್ಥಿತಿ ಹೆಂಗೈತಿ ಅನ್ನುವಂಥದ್ದನ್ನು ಗೊತ್ತೈತಿ. ಎಲ್ಲಿ ನೋಡಿದರೂ ಅಶಾಂತಿ, ಎಲ್ಲಿ ನೋಡಿದರೂ ಹಾಹಾಕಾರ, ಎಲ್ಲಿ ನೋಡಿದರೂ ಹೊಡೆದಾಟ, ಬಡದಾಟ, ಯುದ್ಧ, ಇವೆಲ್ಲ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮನುಷ್ಯ, ನಾವು ಹೇಳಿದಿಲ್ಲ ಸಕ್ಕರೆ ತುಪ್ಪದ್ದು, ನಾವು ಏನು ಬಿತ್ತುತ್ತೇವೆ ಅದನ್ನು ನಾವು ಊಟ ಮಾಡ್ತೀವಿ. ನಮ್ಮಲ್ಲಿ ಯಾವ ಭಾವನೆ ಬರ್ತೈತಿ ಅದೇ ರೀತಿ ಜನರಲ್ಲಿ ಭಾವನೆ ಅನ್ನೋದು ಬರ್ತೈತಿ. ಒಂದು ದೇಶ ಅಲ್ಲ, ಒಂದು ಕೋಶ ಅಲ್ಲ, ಒಂದು ಜಾತಲ್ಲ, ಒಂದು ನೀತಲ್ಲ, ಎಲ್ಲಿ ನೋಡಿದ್ರೂ ಯಾವ ದೇಶ ಸಮಾಧಾನದಿಂದ ಶಾಂತಿಯಿಂದ ಐತಿ ಅಂತಂದು ಕೇಳ್ತೀರಿ ನೀವು? ಇದ್ದಿದ್ರಾಗ ನಮ್ಮ ಭಾರತನ ಎಷ್ಟು ಶಾಂತಿ ಅಂತ ಹೌದಲ್ರಿ? ನೀವು ವಿಚಾರ ಮಾಡಿ. ಇವತ್ತಿನ ನಮ್ಮ ನಾಯಕರು ಸರಿಯಾಗಿ ಇದಾರ ಅಂತ ತಿಳ್ಕೊಂಡು ನಮ್ಮ ದೇಶ ಸುರಕ್ಷಿತ ಆಗೈತೆ, ನಾವು ಶಾಂತಿಯಿಂದ ಬದುಕ್ತಾ ಇದ್ದೇವೆ. ನಿಮಗೆ ಹಿಂದೂ ಹೇಳಿದ್ದೇವೆ ನಾವು, ನಿಮ್ಮ ಮಕ್ಕಳು ವಯಸ್ಸಿಗೆ ಬಂದ ಕೂಡಲೇ, ಸ್ವಲ್ಪ ತಿಳುವಳಿಕೆ ಬಂದ ಕೂಡಲೇ ಆ ಮಕ್ಕಳನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಆಸ್ಪತ್ರೆಯೊಳಗೆ ICU ಇರ್ತಾವಲ್ಲ, ಅಂದ್ರೇನು? ಹಾಂ, ಕನ್ನಡದಾಗ ಏನಂತಾರೆ?
ಅತಿರಕ್ಷಿತ ವಿಭಾಗ ಅಂತ ನೋಡ್ರಿ ಡಾಕ್ಟರ್ ತುರ್ತು ಚಿಕಿತ್ಸಾ ವಿಭಾಗ. ತುರ್ತು ಚಿಕಿತ್ಸಾ ವಿಭಾಗ. ಅತಿರಕ್ಷಿತ ವಿಭಾಗ ಅನ್ನುವಂಥದ್ದು ಏನೈತಿ, ಅಲ್ಲಿಗೆ ಆ ಮಕ್ಕಳನ್ನು ಕರ್ಕೊಂಡೋಗಿ ತೋರಿಸ್ರಿ. ಅಲ್ಲಿ ರೋಗಿಗಳು ಹೆಂಗೆ ನರಳಾಡ್ತಾರೆ, ಹೆಂಗೆ ಕೂಗಾಡ್ತಾರೆ, ಹೆಂಗೆ ಚೀರಾಡ್ತಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಕಷ್ಟ ಇರ್ತೈತಿ ಅನ್ನೋಂಥದ್ದು. ಈಗ ನಮಗೇನು ಫ್ಯಾನ್ ಹಚ್ಚಾರ, ಗಾಳಿ ಬರ್ತೈತಿ. ಕೊಲ್ಲಬೇಡ, ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ನಾವು ವಿಚಾರ ಮಾಡಬೇಕು. ನಮ್ಮ ಶರಣರು ಹೆಂಗೆ ಬದುಕಿದ್ರು, ಹೆಂಗೆ ಬಾಳಿದ್ರು, ನಮಗೆ ಹೆಂಗೆ ಬಾಳೋದನ್ನು ಕಲಿಸಿದ್ರು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿ ಅದನ್ನು ಆಚರಣೆ ತರುವಂಥ ಕೆಲಸವನ್ನು ನಾವು ಮಾಡಬೇಕು. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ. ಹೌದಲ್ರಿ? ಇದು ನಮ್ಮ ದೇಶಕ್ಕೆ ಅಷ್ಟ ಸಂಬಂಧಪಟ್ಟಿದ್ದು, ನಮ್ಮ ಜನರಿಗೆ ಅಷ್ಟಕ್ಕೆ ಸಂಬಂಧಪಟ್ಟಿದ್ದು. ಇಡೀ ಮನುಕುಲಕ್ಕೆ, ಎಲ್ಲ ಜಗತ್ತಿಗೂ ಸಹಿತ ಇದು ಸಂವಿಧಾನ ಸಂಬಂಧಪಡ್ತದೆ, ಅನುಕರಣೀಯವಾಗಿದೆ. ನೀವು ವಿಚಾರ ಮಾಡಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ನಮಗಷ್ಟ ಸಂಬಂಧಪಟ್ಟಿದ್ದು, ಎಲ್ಲ ದೇಶದವ್ರಿಗೂ ಸಂಬಂಧಪಟ್ಟಿದ್ದು ಇದು ಸಂವಿಧಾನ ಅನ್ನುವಂಥದ್ದು. ಇದನ್ನು ನಾವು ಕಲಿಸಿ ನಮ್ಮ ಮಕ್ಕಳನ್ನು ಆ ರೀತಿಯೊಳಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಮಕ್ಕಳು ಊಟ ಮಾಡಲಿಲ್ಲ ಅಂದ ಕೂಡಲೇ ಏನು ಮಾಡ್ತೀರಿ? ಮೊಬೈಲ್ ಕೊಟ್ಟು ಆ ಚಿತ್ರ ನೋಡ್ಕೊಂತ ಆ ಕೂಸು ಊಟ ಮಾಡಿ. ಊಟ ಮಾಡುವಾಗ ಆ ಹುಳ ಹುಪ್ಪಡಿ ಏನೋ ಹೋದ್ರೂ ಸಹಿತ ಸುಮ್ಮನೆ ತಂದ್ಬಿಟ್ಟು ಕೂಸು. ಇಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಟಿ ವಿ ನೋಡ್ಕೊಂತ ಊಟ ಮಾಡ್ತೀವಿ. ಆ ಟಿ ವಿಯಾಗ ಏನು ಇರ್ತೈತಿ ಅದನ್ನು ನೀವು ಲಕ್ಷ ಕೊಟ್ಟು ಅದನ್ನು ನೋಡ್ತಿರ್ತೀವಿ. ಈ ಊಟದಾಗ ಏನು ಇರ್ತೈತಿ, ನಾ ಏನು ಉಣ್ತಾ ಇದ್ದಾನೆ ಅನ್ನುವಂಥ ಲಕ್ಷ್ಯ ನಮಗೆ ಬಂದಿದೆ. ಇವೆಲ್ಲ ಬಂದು ಇವತ್ತೇನು ಈ ಮಾಧ್ಯಮಗಳು ಬಂದಿದ್ದಾವೆ ಅಂದ್ರೆ ಇವನ್ನ ಎಷ್ಟರ ಮಟ್ಟಿಗೆ ಉಪಯೋಗ ತಗೋಬೇಕು ಅಷ್ಟರ ಮಟ್ಟಿಗೆ ಉಪಯೋಗ ತಗೋಬೇಕು. ಅತಿಯಾಗಿ ಉಪಯೋಗ ತಗೋಬಾರ್ದು ಒಂದಲ್ಲ. ಈ ಮೊಬೈಲ್ ಆಗಲಿ ಏನೇ ಆಗಲಿ. ಈಗ ನಮ್ಮಲ್ಲಿ ಮೊನ್ನೆ ಒಬ್ಬರು ದೊಡ್ಡ ಆಫೀಸರ್ ಬಂದಿದ್ದರು. ಆಫೀಸರ್ ಹತ್ರ ಫೋನ್ ಇತ್ತು. ಅದು ಯಾವ ಫೋನ್ ಇತ್ತು? ಹಾಂ, ಬಟನ್ ಒತ್ತೋದು ಇರ್ತೈತಲ್ಲ, ಹಾಂ, ನೋಕಿಯಾ ಕೀಪ್ಯಾಡ್ ಫೋನ್. ದೊಡ್ಡ ಆಫೀಸರು, ಕಲೆಕ್ಟರ್. ಯಾಕ್ರಿ ಇದನ್ನು ನಾವು ಇದನ್ನು ಉಪಯೋಗ ಮಾಡಬೇಕು? ಬಾಕಿದವ್ರು ಹೋದ್ರೆ ನಮಗೆ ಸುದ್ದಿ ಹೋಗ್ತಾವೆ, ನಮ್ಮನ್ನೆಲ್ಲ ನಮಗೆ ಮುದ್ದಿಗೆ ಅಂತ ತಿಳ್ಕೊಂಡು ಅವ್ರಿಗೆ ಅಂಥ ದೊಡ್ಡವರು ಸಹಿತ ಹಿಂಗೆ ಕೀಪ್ಯಾಡ್ ಇತ್ತು ಫೋನ್ ಉಪಯೋಗ ಮಾಡ್ತಾರೆ. ನಾವು ಇವತ್ತು ದನ ಕಾಯ ಹುಡುಗರು ಸಹಿತ ಅದು ಎಂಥ ಫೋನ್, ಸ್ಮಾರ್ಟ್ ಫೋನ್, ಅವ್ರ ಹೆಸರು ಸಹಿತ ನಾವು ಇಂಥ ಫೋನ್ ಇಟ್ಕೊಂಡಿರ್ತಾರೆ. ಹಿಂಗೆ ನಮ್ಮ ಮಕ್ಕಳನ್ನ ಊಟ ಮಾಡಿಸುವಾಗ ಫೋನ್ ತೋರಿಸ್ಕೊಂತು. ಮೊದಲಿನ ಮಂದೆಲ್ಲ ಇವರು ಹಳೆಯ ಅಜ್ಜಿಗಳು ಇರ್ತಿದ್ರು, ತೊಡೆ ಮೇಲೆ ಹಾಕ್ಕೊಂಡು ಹಾಡ್ಕೊಂಡು ಇದನ್ನು ಮಾಡ್ಕೊಂತ ಅವರು ಊಟ ಮಾಡಿಸ್ತಿದ್ರು, ಇದನ್ನು ಮಾಡ್ತಿದ್ರು. ಆ ಮಕ್ಕಳು ಆ ರೀತಿ ಬೆಳೀತಿದ್ರು. ಆ ರೀತಿ ಬೆಳೆದ್ರೆ ನಾವು ಹಂಗೆ ಬೆಳೆದರೆ ಮಕ್ಕಳು ಹೇಳ್ತೀವಿ. ಈಗ ಎತ್ಕೊಳ್ಳೋಕೆ ತಯಾರಿಲ್ಲ ತಾಯಿಗಳು, ಮಕ್ಕಳನ್ನು ಎತ್ಕೊಳ್ಳೋಕೆ ತಯಾರಿಲ್ಲ ಅಂತ ಇನ್ನು ತೊಡೆ ಮೇಲೆ ಹಾಕ್ಕೊಂಡು ಹೇಳ್ಕೊಂಡು ಹಾಡ್ತಾರೆ.
ಅದಕ್ಕಾಗಿ ನೀವು ಲಕ್ಷ ಕೊಟ್ಕೊಳ್ರಿ. ಏನು 4 ಮಕ್ಕಳನ್ನ ಮಾತ್ರ ಹಡಿಯೋದು ತಪ್ಪಿಸ್ಬೇಡ್ರಿ. ಹರಿಯೋದು ಅಂತ ಮುಗಿದು ಹೋಯ್ತು. ಮುಂದೆ ಹರಿಯುವಂಥವ್ರು 4 ಮಕ್ಕಳನ್ನ ಹರಿಯಲೇಬೇಕು. ಹಡಿಲಿಲ್ಲ ಅಂತಂದ್ರೆ ನಾವು ಇವತ್ತು ಸರ್ವನಾಶಕ್ಕೆ ನಾವೇ ಕಾರಣ ಹಾಕ್ತೀವಿ. ನಮ್ಮ ದೇಶದ ಅಳಿವಿಗೆ ನಾವೇ ಕಾರಣ ಹಾಕ್ತೀವಿ. ನಮ್ಮ ದೇಶವನ್ನು ನಾವೇ ಹಾಳು ಮಾಡ್ತಿದ್ದೇವೆ. ಆದ್ದರಿಂದ ಅಂಥ ಕೆಲಸ ಮಾಡಬೇಡ. ನಮ್ಮ ದೇಶವನ್ನು ಹಾಳು ಮಾಡುವಂಥ ಕೆಲಸ ನೀವು ಮಾಡಬೇಡ್ರಿ ಅಂತ ಕೇಳ್ಕೊಂಡು ತಾಯಿಗಳಲ್ಲಿ ಕಳಕಳಿಯಿಂದ ನಾವು ಕೇಳಿಕೊಂಡು ಇವತ್ತು ಮತ್ತು ಈಗಾಗಲೇ ಊಟಕ್ಕೆ ಟೈಮ್ ಆಯ್ತು. ಎಲ್ಲರಿಗೂ ಹಸಿವು ಆಗಿರಬೇಕು. ನಮಗೆ ಹೊಟ್ಟೆ ಹಸ್ತುತ್ತೆ. ಅದಕ್ಕೆ ಎಲ್ಲರೂ ಚೆಂದಾಗಿ ಊಟ ಮಾಡಿ ಹೇಳಿದ್ದನ್ನು ಕೇಳಿಕೊಂಡು ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಸರಿಯಾಗಿ ಕೇಳ್ಕೊಂಡು ಸಕ್ಕರೆ ತುಪ್ಪದ್ದು ಒಂದು ನೆನಪಿರಲಿ. ಸಕ್ಕರೆ ತುಪ್ಪ ನೆನಪೈತಿಲ್ಲ? ಮಕ್ಕಳ 3 ಜಾಗ ತೋರಿಸೋದು ಯಾವುದು? ಆಸ್ಪತ್ರೆ, ಸ್ಮಶಾನ, ಸೈನಿಕ, 3 ಜಾಗ ತೋರಿಸೋದು. ಇವನ್ನ ನೆನಪಿಟ್ಕೊಟ್ಟು 4 ಮಕ್ಕಳನ್ನ ಹರಿಯೋದು. ಇವನ್ನಷ್ಟು ನೆನಪಿಟ್ಕೊಂಡು ಈ ಯುಗಾದಿಗೆ ನಾವು ಏನು ಕಲ್ತೀವಪ್ಪ, ಏನು ಹೇಳಿದ್ರು ಸಾಂಗು ಅಂತಂದ್ರೆ 4 ಮಾತು ಹೇಳಿದ್ರು. ಯಾವುದು? ಸಕ್ಕರೆ ತುಪ್ಪ ಹೇಳಿದ್ರು. ಮಕ್ಕಳನ್ನ ಇದನ್ನು ಮಾಡಿದ್ರು ಅನ್ನೋ ಹೇಳಿದ್ರು. ಅದಕ್ಕೆ 4 ಮಕ್ಕಳನ್ನ ಹರಿ ಅಂತ ಹೇಳಿದ್ರು. ಇಷ್ಟು ನೆನಪಿಟ್ಟುಕೊಂಡು ಎಲ್ಲರೂ ಯುಗಾದಿ ಹಬ್ಬ ಎಲ್ಲರಿಗೂ ಶುಭಾಶಯ ಆಗಲಿ ಅಂತ ಹೇಳ್ಕೊಂಡು ಒಳ್ಳೆಯದನ್ನು ಮಾಡಿ ಅಂತ ಹೇಳ್ಕೊಂಡು ಮಕ್ಕಳನ್ನ ಹಾರೈಸಿ ನಿಮಗೆಲ್ಲರಿಗೂ ತೋರಿ ನಿಮ್ಮ ಮಾತನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ನಮಃ ಪರಾಪತೆ. श्री गुरु कुमारेश्वर महाराज की जय। श्री गुरु जडे शांतलिंगेश्वर महाराज की जय। यल्ला जंगम पुंगव महाराज की जय। जय मंगलम जय नमः परापते शिवार महादेव। ಎಲ್ಲರೂ ಪೂಜ್ಯರ ಆಶೀರ್ವಚನವನ್ನ ಕೇಳಿದಿರಿ. ಮತ್ತೇನಪ್ಪ ಮ್ಯಾಲೆ ಇವ್ರು ಯಾರು ನಿಂತರು ಅಂತ ನೀವೇನು ಬೇಜಾರ ಮಾಡ್ಕೊಳೋ ಅಗತ್ಯ ಇಲ್ಲ. ಪೂಜ್ಯರು 4 ಮಾತನ್ನ ಹೇಳಿದ್ದಾರೆ. ಸೌಂಡ್ ಕೊಡಪ್ಪ. ಮಧ್ಯ ಮಧ್ಯ ಪೂಜ್ಯರು ಭಾವುಕರಾದರು. ನೀವೆಲ್ಲ ನೋಡಿದ್ರಿ ಅದನ್ನೆಲ್ಲ. ಭಾವುಕರಾದ್ರು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಅವ್ರ ಒಳಗಡೆ ಎಷ್ಟು ನೋವಿದೆ ಅನ್ನುವಂಥದ್ದನ್ನ ಅವರು ತಮ್ಮ ಆ ಭಾವನೆಯಲ್ಲಿ ವ್ಯಕ್ತಪಡಿಸಿದ್ರು. ಕಣ್ಣೀರಿನ ಮೂಲಕ ಅದು ಹೊರಗಡೆ ತಂದ್ರು. ಅಂದ್ರೆ ನಮ್ಮ ದೇಶ ಎತ್ತ ಸಾಗ್ತಾ ಇದೆಯಪ್ಪ, ನಮ್ಮ ಯುವ ಜನತೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದನ್ನ ತಮ್ಮ ಅಂತರಂಗದ ಕಾಳಜಿಯ ಮೂಲಕ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಜಾಗೃತರಾಗಬೇಕು ಅನ್ನುವಂಥದ್ದು. ಪೂಜ್ಯರು 4 ಮಾತನ್ನ ಕೊನೆಯ ಕ್ಷಣದಲ್ಲಿ ಉಚ್ಚಾರ ಮಾಡಿದರು. ಯಾವುದು 4 ಮಾತು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ತಮಗೆ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಗುರು ಆದವನು ಶಿಷ್ಯನನ್ನ ಸ್ವಾವಲಂಬನೆಯಾಗಿ ಮಾಡ್ತಾನೆ, ಪರಾವಲಂಬಿಯನ್ನಾಗಿ ಮಾಡೋದಿಲ್ಲ. ಅದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು ಪ್ರಾತಃ ಕಾಲದ ಇಷ್ಟಲಿಂಗ ಪೂಜೆಯನ್ನ 4 ಗಂಟೆಗೆ ಎದ್ದು 4:30 ಗಂಟೆಗೆ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಗೆ ಇಷ್ಟವಾದ ದೇವರನ್ನ ನೀವು ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಗುರು, ನಿಜವಾದ ಗುರು ಆಗಿರ್ತಕ್ಕಂಥವನು ನಿಂಬೆಹಣ್ಣು ಮಾಡಿಕೊಡೋದು, ತಾಯ್ತ ಕಟ್ಟೋದು, ಅಥವಾ ಮತ್ತಿನ್ಯಾವುದೋ ಪೂಜೆ ಪುನಸ್ಕಾರ ಹೇಳೋದು, ಅಂದ್ರೆ ಇದು ಪರಾವಲಂಬನೆಯ ಮಾರ್ಗ. ಆದ್ರೆ ಗುರು ಆಗಿರ್ತಕ್ಕಂಥವ್, ನಿಜವಾದ ಗುರು ಆಗಿರ್ತಕ್ಕಂಥವನು ಸ್ವಾವಲಂಬನಾಗಿ ಮಾಡ್ತಾನೆ ಅನ್ನುವಂಥದ್ದನ್ನ ಪೂಜ್ಯರು ನಮಗೆ 1ನೇ ಮಾತಿನಲ್ಲಿ ಹೇಳಿದ್ದಾರೆ. 2ನೇ ಮಾತಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಸುಭಿಕ್ಷವಾಗಿ ಶಾಂತಿಯುತವಾಗಿ ಇದೆ. ಇದಕ್ಕೆ ಸಾವಿರಾರು ನಮ್ಮ ಲಕ್ಷಾಂತರ ಸೈನಿಕರು ಕಾರಣಕರ್ತರಾಗಿದ್ದಾರೆ, ಲಕ್ಷಾಂತರ ವೈದ್ಯರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ.
ಮತ್ತು ತಮ್ಮ ಸ್ವಾರ್ಥವನ್ನು ಬಿಟ್ಟು ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿಗಳು ಇದಕ್ಕೆ ಕೇಂದ್ರದಲ್ಲಿ ಕಾರಣರಾಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಯುದ್ಧ ಆದರೂ ಸಹಿತ ಇವತ್ತು ನಾವೆಲ್ಲರೂ ಇಲ್ಲಿ ಸಾವಿರಾರು ಜನ ಕೂತ್ಕೊಂಡು ಆನಂದವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಹುಶಃ ಈ ಭಾರತದ ಮಣ್ಣಿನ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ನಮಗೆ ಪೂಜ್ಯರು ತಿಳಿಸ್ಕೊಟ್ಟಿದ್ದಾರೆ 2ನೇ ಮಾತಿನಲ್ಲಿ. 3ನೇ ಮಾತಿನಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ ಪೂಜ್ಯರು ನಮ್ಮ ಹಿಂದೂ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಪ್ರತಿ ವರ್ಷವೂ ಸಹಿತ ಪೂಜ್ಯರು ಹೇಳ್ತಾ ಇದ್ದಾರೆ ಇದನ್ನ. 20 ವರ್ಷಗಳ ಹಿಂದೆ ಪೂಜ್ಯರು ಹೇಳ್ತಾ ಇದ್ರು, ಮೊನ್ನೆ ನಾನು 20 ವರ್ಷದಿಂದ ಹೇಳ್ತಾ ಇದ್ದೇನೆ, ಅವಾಗ ಸ್ವಾಮಿಗಳಿಗೆ ತಲೆ ಕಟ್ಟಿದೆ ಅಂತ ಬಹಳ ಜನ ಅಂದ್ರು. ಇವತ್ತು 40% ಬಂದಿದ್ದಾರೆ. ಇನ್ನೊಂದು 5% ಆಗಿಬಿಟ್ರೆ ನಿಜವಾಗಿಯೂ ಸಹಿತ ಈ ದೇಶದಲ್ಲಿ ಕುಂಕುಮ ಹಚ್ಚೋರು ಪ್ರಧಾನಿ ಆಗೋದಿಲ್ಲ, ಭಸ್ಮ ಹಚ್ಚೋರು ಮುಖ್ಯಮಂತ್ರಿ ಆಗೋದಿಲ್ಲ, ಜನವಾರ ಹಾಕಿದವ್ರು ಮುಗಿದ ಹೋಯ್ತು. ಹಾಗಾಗಿ ನಮ್ಮ ಬಳೆ ಉಳಿಯೋದಿಲ್ಲ, ನಮ್ಮ ಸೀರೆ ಉಳಿಯೋದಿಲ್ಲ, ನಮ್ಮ ಟೊಪ್ಪಿಗೆ ಉಳಿಯೋದಿಲ್ಲ, ನಮ್ಮ ಸಂಸ್ಕೃತಿ ಯಾವತ್ತೂ ಸಹಿತ ಉಳಿಯೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಸಂವಿಧಾನ ಬರೆದಕ್ಕಂಥವ್ರು ನಮ್ಮವರೇ, ಈ ದೇಶದ ಸಮಗ್ರ ಹಿತದೃಷ್ಟಿಯಿಂದ ಸಂವಿಧಾನ ಬರೆದಿದ್ದಾರೆ. ಆದರೆ ಸಂವಿಧಾನವನ್ನ ಆಚರಣೆ ಮಾಡುವಂತ ಪ್ರಜೆಗಳನ್ನ ಸೃಷ್ಟಿ ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ಪ್ರಜೆಗಳನ್ನ ಸೃಷ್ಟಿ ಮಾಡುವಂತ ಹಕ್ಕು ನಮಗಲ್ಲ, ನಿಮಗಿದೆ. ಅರ್ಥ ಆಗುತ್ತಲ್ಲ? ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೇವೆ, ನಾವು ಸ್ವಾಮಿಗಳಾಗಿ ಆಗಿಬಿಟ್ಟಿದ್ದೇವೆ. ಹಾಗಾಗಿ ನಾವು ಅದಕ್ಕೆ ಪ್ರೇರಣೆನ ಕೊಡಬಹುದು. ನಿಮಗೆ ನೀವು ಹೀಗೆ ಮಾಡಿ, ಹೀಗಿರ್ರಿ. ಬೇಕಾದ್ರೆ ನಿಮ್ಮ 4 ಮಕ್ಕಳನ್ನ ಸಾಕುವಂಥದ್ದನ್ನು ಸಹಿತ ನಾವು ಎಲ್ಲಾದ್ರೂ ಭಿಕ್ಷೆ ಎತ್ತಾದ್ರೂ ಸಹಿತ ನಾವು ಸಾಕ್ಬಹುದು. ಹಾಗಾಗಿ ತಾವು ಆ ನಿಟ್ಟಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು. ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಉಳಿಸುವಂತ ಪ್ರಯತ್ನವನ್ನ ತಾವೆಲ್ಲರೂ ಮಾಡಬೇಕು ಅನ್ನುವಂಥದ್ದನ್ನ 3ನೇ ಮಾತಿನಲ್ಲಿ ಹೇಳಿದ್ದಾರೆ. ಇದಕ್ಕೆ ಇನ್ನೊಂದು ಲೈನ್ ಸೇರಿಸ್ತೇನೆ ನಾನು. ಈ 4 ಮಕ್ಕಳನ್ನ ಹೆರಬೇಕು ಅಂತೇಳಿ ನಾವು ಸಲೀಸಾಗಿ ಹೇಳ್ಬಿಡ್ತೇವೆ. ಆದ್ರೆ ಇವತ್ತು ಹೆಂಗಪ್ಪ ಅಂದ್ರೆ ಮಗಳು ಕನ್ಸೀವ್ ಆಗಿದ್ದಾಳೆ, ಹೆಂಡತಿ ಕನ್ಸೀವ್ ಆಗಿದ್ದಾಳೆ ಅಂದ್ರೆ ಅವಳು ಒಂಥರ ಬೆಡ್ ರೆಸ್ಟಿಗೆ ಹೋಗ್ಬಿಡ್ತಾಳೆ. ಅವಳು ಕೈ ಹಿಂಗ ಕಾಲಿಂಗ ಚಡಿಸ್ಕೊಂಡು ಮಂಚದ ಮೇಲೆ ಮಲಗಿಬಿಟ್ರೆ ಮುಗಿದೋಯ್ತು, ಸೀದಾ ದವಾಖಾನೆಗೆ ಒಯ್ಯೋದು. ಆಮೇಲೆ ಅವ್ರೇನು ಮಾಡ್ತಾರ ಪಾಪ, ನೀವು ಅಡ್ಡಾಡಿರಂಗೆಲ್ಲ ಬಡ ಹೊಟ್ಟೆ ಕೊಯ್ದು ಮಗು ತೆಗಿತಾರ, ತಾಯಿ ಮಗಳು ಚೆನ್ನಾಗಿರ್ತಾರ, ಮಗ ಚೆನ್ನಾಗಿರ್ತಾನ ಅಂತ ನಾವೆಲ್ಲ ಭಾವನೆ ಮಾಡ್ಕೊಂಡಿದ್ದೇವೆ. ಇದೆಲ್ಲ ಒಂದು ರೀತಿ ಇದು ಸಿಸರಿನ್ ಸ್ಕ್ಯಾಮ್ ಅನ್ನುವಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅಕಸ್ಮಾತ್ 2 ಸಿಸರಿನ್ ಆಗ್ಬಿಟ್ರೆ 3ನೇದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹೆರೋದಕ್ಕೆ ಆಗೋದಿಲ್ಲ. ಆದ್ರೆ ಬಹುಶಃ ಆ ತಾಯಿ ಸತ್ತೋಗ್ಬಿಡ್ತಾಳೆ, ಆಕೆಗೆ ಶಾರೀರಿಕ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ತಾಯಂದ್ರಾಗಿರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ಆದ್ರೆ ನೋಡಿ, ಬೇರೆ ಧರ್ಮೀಯರು ಹಿಂಗೇನಿಲ್ಲ. ಅವ್ರು 8 10 ಅಡಿತಂದು ಏನು ಅವ್ರಿಗೆ ಸಿಸರಿನ್ ಮಾಡ್ಕೊಂತಾರ? ಯಾಕೆ ನಾರ್ಮಲ್ ಆಗ್ತಾವು? ಅವ್ರೇನು ಬೇರೆ ತಿಂತಾರಂತಾನ? ಆಲೋಚನೆ ಮಾಡ್ಬೇಕಲ್ಲ ನೀವು. ಹಾಗಾಗಿ ಇದು ಒಂಥರ ಈ ವೈದ್ಯರು ಮಾಡುವಂತ, ಎಲ್ಲ ವೈದ್ಯರಲ್ಲ, ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಇದು ಸ್ಕ್ಯಾಮ್ ಒಂಥರ. ನಾವು ಬಹಳ ಕೋಟಿಗಟ್ಟಲೆ ಖರ್ಚು ಮಾಡಿ ಕಲ್ತಿದ್ದೇವೆ ಅಂತಾನೋ, ಅಥವಾ ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ದವಾಖಾನೆ ಕಟ್ಟಿದ್ದೇವೆ ಅಂತಾನೋ ಅವ್ರು ದುಡಿಬೇಕಲ್ಲ, ನಿಮ್ಮನ್ನ ಬಲಿಕ ಬಕ್ರ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಇಲ್ಲಿ ನಾಶ ಆಗುತ್ತೆ, ಸತ್ಯನಾಶ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಕಾಳಜಿಯ ಮೂಲಕ ಪೂಜ್ಯರು 3ನೇ ಸಂದೇಶವನ್ನ ಕೊಟ್ಟಿದ್ದಾರೆ. 4ನೇದು ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ನಮ್ಮ ಶರಣರು ಸಾವಿರಾರು ವರ್ಷಗಳಿಂದ ಕೊಟ್ಟಿರ್ತಕ್ಕಂಥದ್ದು ಸ್ವಧರ್ಮ ಪಾಲನೆಯ ವಿಶ್ವ ಸಂವಿಧಾನ ಅನ್ನುವಂಥದ್ದು. ಇದು ಸ್ವಧರ್ಮ ಪಾಲನೆ ಜೊತೆಗೆ ವಿಶ್ವ ಸಂವಿಧಾನ. ಆ ವಿಶ್ವ ಸಂವಿಧಾನಕ್ಕೆ ವಾರಸುದಾರರು ನಾವು. ಇವತ್ತು ಎಲ್ಲಾ ಧರ್ಮೀಯರು 144 ಜಾತಿಯ ಜನಗಳು ಒಟ್ಟಿಗೆ ಕೂತು ಒಂದೇ ಛತ್ರದಲ್ಲಿ ಊಟ ಮಾಡುವಂತ ವ್ಯವಸ್ಥೆ ಐತೆ ಅಂತ ಹೇಳಿದ್ರೆ ಅದು ಭಾರತ, ಅದು ಕರ್ನಾಟಕ ಅನ್ನುವಂಥದ್ದನ್ನ ನೀವೆಲ್ಲರೂ ಆಲೋಚನೆ ಮಾಡ್ಕೋಬೇಕು. ಸುಮಾರು 6,000 ಜಾತಿಯ ಭಾಷೆಗಳನ್ನ ಮಾತನಾಡುವಂತ ಜನಗಳು ಇಲ್ಲಿದ್ದಾರೆ. ಅಧಿಕೃತವಾಗಿ 6 ಧರ್ಮಗಳನ್ನು ಅನುಸರಣೆ ಮಾಡುವಂತ ಜನಗಳು ಇಲ್ಲಿದ್ದಾರೆ. ಇಸ್ರೇಲಿಗೆ ಹೋಗ್ರಿ ನೀವು, ಅಮೇರಿಕಕ್ಕೆ ಹೋಗ್ರಿ ನೀವು, ಇರಾಕ್ ಹೋಗಿ ನೀವು, ಇರಾನ್ಗೆ ಹೋಗ್ರಿ ನೀವು, ಯಾವುದೇ ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗಿ ನೀವು, ಅಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ. ಅಕಸ್ಮಾತ್ ನೀ ಕನ್ನಡ ಮಾತಾಡ್ತೀನಿ ಅಂದ್ರೆ ನಿನ್ನ ತಲೆ ನಿನ್ನ ಹೆಗಲ ಮೇಲೆ ಇರಂಗಿಲ್ಲ. ಹೌದಲ್ಲ? ಗೊತ್ತೈತಲ್ಲ ನಿಮ್ಗ? ಇವತ್ತು ನೀವು ಯಾವ ಭಾಷೆನಾರ ಮಾತಾಡು, ಯಾವುದನ್ನಾರ ಊಟ ಮಾಡು, ನಿನ್ನ ಬಟ್ಟೆನಾರ ಹಾಕ್ಯ, ಹಂಗನಾರ ಇರು, ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ಮತ್ತು ವಸುದೈವ ಕುಟುಂಬಕಂ ಭಾವ ಇರ್ತಕ್ಕಂಥ ಏಕೈಕ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ನನ್ನ ಹೆಮ್ಮೆಯ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು, ನನ್ನ ಹೆಮ್ಮೆಯ ಭಾರತ ಅನ್ನುವಂಥದ್ದು. ಹಾಗಾಗಿ ಪೂಜ್ಯರು ತಮ್ಮ ಅಂತರಂಗದ ಕಾಳಜಿಯ ಮೂಲಕ ತಮ್ಮ ಕಣ್ಣೀರಿನ ಮೂಲಕ, ಬಹುಶಃ ಅವರು ಒಂದು ಕಣ್ಣೀರು ಸಹಿತ
ಯಾವತ್ತೂ ಇದರ ಶಿಷ್ಯರಾಗಿರ್ತಕ್ಕಂಥ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು. ನಿಮ್ಗೆಲ್ಲರಿಗೂ ಸಹಿತ ಆ ಒಂದು ಭಕ್ತಿ ಶ್ರದ್ಧೆ ಐತಿ ಅಂತ ಹೇಳಿದ್ರೆ 100 ಸಾರಿ ನಮಸ್ಕಾರ ಮಾಡೋದಕ್ಕಿಂತ ನೀವು ಪೂಜ್ಯರ ಒಂದೇ ಒಂದು ಮಾತನ್ನ ಶಾಶ್ವತವಾಗಿ ಪಾಲನೆ ಮಾಡಿದ್ರೆ ಬಹುಶಃ ಈ ಧರ್ಮಕ್ಕೆ ಈ ರಾಷ್ಟ್ರಕ್ಕೆ ನೀವು ಕೊಡುವಂತ ಶ್ರೇಷ್ಠ ಕೊಡುಗೆ ಆಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಸಮಾಧಾನ ಚಿತ್ತದಿಂದ ಪೂಜ್ಯರ ದರ್ಶನವನ್ನು ಮಾಡ್ಕೊಳ್ರಿ. ಕೆಲವೊಬ್ರು ದರ್ಶನ ಮಾಡ್ಕೊಳ್ರಿ, ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ, 10 ಜನ ಪ್ರಸಾದವನ್ನ ಮಾಡಿಕೊಂಡು ಸಮಾಧಾನದಿಂದ ತಾವೆಲ್ಲರೂ ನಿರ್ಗಮಿಸಬೇಕು ಅನ್ನುವಂಥ ಸೂಚನೆಯನ್ನ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೇವೆ. भारत माता की भारत माता की भूख लग गया लगता है, इसके लिए थोड़ा आवाज में कमी है. ಈಗ 2 ದಿನದ ಹಿಂದೆ ಮೊನ್ನೆ ಬಹುಶಃ 17ನೇ ತಾರೀಕು ರಾತ್ರಿ ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ಆಲಿಕಲ್ಲು ಎಲ್ಲ ದೊಡ್ಡ ದೊಡ್ಡ ಆಲಿಕಲ್ಲೆಲ್ಲ ಬಿದ್ದು ಇಲ್ಲೆಲ್ಲ ಬಹುಶಃ ಏನಪ್ಪ ವಾತಾವರಣ ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತೇಳಿ ಸ್ವಲ್ಪ ಬೇಸರ ಆಗಿತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ. ಆಮೇಲೆ ನಿನ್ನೆ ರಾತ್ರಿ ಎಲ್ಲ ಸಂಭ್ರಮನ ತೊಳಿತಾರೆ, ಬಳಿತಾ ಇದ್ದಾರೆ. ಹೇಳಿದ್ರು ನಮ್ಮ ಶಿರೂರವ್ರು ಹೇಳಿದ್ರು, ಪಾಪ ಇಲ್ಲಿ ನಮ್ಮ ದಾವಣಗೆರೆಯವ್ರು ಬಂದು ಅಡುಗೆನ ಮಾಡ್ತಾ ಇದ್ದಾರೆ, ನಮ್ಮ ಎಲ್ಲ ಕಾರ್ಯಕರ್ತರು ಅದಕ್ಕೆಲ್ಲ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ರಾತ್ರಿ 2 ಗಂಟೆಯಿಂದ ಹಿಡ್ಕೊಂಡು ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಜೋರಾಗಿ ಸಿಡ್ಲು ಗುಡುಗು ಎಲ್ಲ ಬಂದು ಸಹಿತ ಏನಪ್ಪ ಕಾರ್ಯಕ್ರಮ ಹೆಂಗಾಗುತ್ತೆ ಏನೋ ಅಂಥೇಳಿ ನಮ್ಗೆಲ್ಲರಿಗೂ ಸಹಿತ ಭಯ ಆಗಿತ್ತು. ಆದರೆ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ದೈವ ಸಂಕಲ್ಪ. ಯಾಕಂದ್ರೆ ನಾವು ವಿಶ್ವಾವಸು ನಾಮ ಸಂವತ್ಸರದಿಂದ ಪರಾಭವ ನಾಮ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇದು ಇದು ಪರಾಭವ ಅಲ್ಲ, ನಮಗೆಲ್ಲ ಪರಾಭವ. ನಾವು ಬೇರೆಯವ್ರನ್ನ ಪರಾಭವಗೊಳಿಸುವಂತ ಶ್ರೇಷ್ಠವಾದ ಸಂವತ್ಸರ. ಆ ಒಂದು ಧೈರ್ಯ ಶಾಂತಿ ನಮ್ಮೆಲ್ಲರಿಗೂ ಸಹಿತ ಪೂಜ್ಯರು ಕೊಟ್ಟಿದ್ದಾರೆ. ಅವರ ಸಂಕಲ್ಪ ಈಡೇರಿದೆ ಅನ್ನುವಂಥದ್ದು. ಹಾಗಾಗಿ ಮುಂದೆ ಇಲ್ಲಿ ಧ್ಯಾನ ಮಂದಿರ ಮಾಡಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಇರ್ತಕ್ಕಂಥ ಸಮಾಧಾನಕ್ಕೆ ಒಂದಿಷ್ಟು ಸಾಲವನ್ನು ಸಹಿತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆ ಸಾಲವನ್ನು ತೀರಿಸುವಂತ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ. ಅದನ್ನು ತೀರಿಸಿ ಮುಂದಿನ ಧ್ಯಾನ ಮಂದಿರದ ಕಾರ್ಯವನ್ನ ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂವತ್ಸರ ಶುಭಾಶಯ ಹೇಳ್ತಾ ಇದ್ದೇವೆ. ಗಡ ಪೂಜ್ಯರಿಗೆ ಧನ್ಯವಾದಗಳು. ಪೂಜ್ಯ ಗುರುಗಳಿಗೆ ಅನಂತ ಕೋಟಿ ಪ್ರಣಾಮಗಳು, ಶಿರಸಾಷ್ಟಾಂಗ ನಮಸ್ಕಾರಗಳು. ಶಿವ. ಈಗ ತುಲಾಭಾರ ಬಸವರಾಜ್ ಪರಪ್ನವರು ಕಮಡೊಳ್ಳಿ ಶೆಟ್ರ್ ಮತ್ತು ಗುರುದಾಸ್ ಈರಣ್ಣ ಖಾನಾಪುರಿ ಸೋಲಾಪುರದವರು, ಇವರು ತಮ್ಮ ಕುಟುಂಬ ಸಮೇತ ವೇದಿಕೆ ಮೇಲೆ ಬಂದು ಆ ಕಡೆ ಮೆಟ್ಲದಿಂದ ಬರ್ರಿ, ಹೇಳ್ಬೇಕು ಒಂದೊಂದು ಕುಟುಂಬದಾಗ ಬರ್ರಿ. ಶಿವ. ಇನ್ನು ಉಳ್ಕಿದ್ದವರು ಅವರಲ್ಲೇ ಕುತ್ಕೊಂಡು ತುಲಾಭಾರವನ್ನು ಕಣ್ ತುಂಬಿಕೊಳ್ಬೋದು ಮತ್ತು ಒಟ್ಟು ಹತ್ತೋರು ಅಲ್ಲಿ ಹೋಗಿ ಪ್ರಸಾದನ ಮಾಡ್ಬೋದು. ಇಲ್ಲೇ ದರ್ಶನ ಮಾಡಿಕೊಳ್ಳುವಾಗ ಗಲಾಟೆ ಮಾಡ್ಬೋದು, ಯಾಕಂದ್ರೆ ಅಜ್ಜಾರು ಇನ್ನೂ ಪೂಜೆ ಹೋಗಿಲ್ಲ. ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಜನ ಅಜ್ಜರ ಕಡೆ ದರ್ಶನ ತಗೊಳ್ರಿ. ಮತ್ತು ಪೂಜೆ ಮುಗಿಸ್ಕೊಂಡು ಅಜ್ಜಾರು ಮಾಡಕ್ಕೆ ಹೋಗಲ್ಲ ಮತ್ತು ನಮ್ಗೆ ದರ್ಶನ ಕೊಡ್ತಿರ್ತಾರೆ. ನಂತರ ನೀವು ದರ್ಶನ ತಗೊಳ್ಬೋದು. ಧನ್ಯವಾದಗಳು. ಬಿಡುವಂತೆ